ಕೂಡ ತಿಳಿಸ್ಕೊಟ್ಟಿದ್ದೀವಿ. ಒಂದು ತಿಂಗಳ ಪರ್ಯಂತರವಾಗಿ ನಿಮಗೆ ಏನು ತಿಳಿಸ್ಕೊಟ್ಟಿವಿ ಅಂತಕ್ಕಂಥದ್ದನ್ನು ಈಗ ನಾವು 5 ನಿಮಿಷದೊಳಗೆ ನಿಮಗೆ ರಿವಿಷನ್ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಹೋಗ್ತೀವಿ. ಕಾರಣ ಒಳಿತು ಮಾಡು ಮನಸ್ಸ ನೀ ಇರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಒಳಿತು ಮಾಡು ಮನಸ ನೀ ಇರುದು 3 ದಿವಸ. ಒಳಿತು ಮಾಡು ಮನಸ ನೀ ಇರುದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಒಳಿತು ಮಾಡು ಮನಸ ನೀ ಇರುದು 3 ದಿವಸ. जब अम्मा ये जगत में जगह से अमरो है ऐसा करने कर चलो ಅಮ್ಮ ಹಸೆ ಜಗರು है. ಈ ಭೂಮಿಗೆ ಬರಬೇಕಾದ್ರೆ ನಕ್ಕೋತ ಬಂದೀವಿ, ಇಲ್ಲ 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 ಅತ್ಗೋತ ಬಂದೀವಿ, ಅತ್ಗೋತ ಬಂದೀವಿ, ಅತ್ಗೋತ ಬಂದೀವಿ. ಆದರೆ ಈ ಭೂಮಿ ಮೇಲೆ ಬದುಕು ಮಾಡಿ ಹೋಗಬೇಕಾದ್ರೆ ನಕ್ಕೊಂತ ಹೋಗಬೇಕಾಗ್ತದೆ. ಕಾರಣ ಉಸಿರು ನಿತ್ತ ಮ್ಯಾಲ ನಮ್ಮ ಹೆಸರು ಹೇಳ್ತಾರ ಅಂತಂತಂದ್ರೆ ಇಟ್ ವಿಲ್ ಬಿಕಮ್ ಅ ಹಿಸ್ಟರಿ, ಒಂದು ಇತಿಹಾಸ ಆಗಬೇಕು ಅಂತ ನಿಮ್ಗೆ ತಿಳಿಸಿಕೊಟ್ಟಿದ್ದೆ. ಬಿಕಾಸ್ ವಿ ಹ್ಯಾವ್ ಎ ಬಾರ್ನ್ ವಿಥೌಟ್ ಎನಿಥಿಂಗ್ ಅನ್ ಅವರ್ ಹ್ಯಾಂಡ್ಸ್. We will die with our name. So that name not to be in a letter, is to must be in a history ಅಂತ ಹೇಳ್ತದೆ. ಹುಟ್ಟಿದಾಗ ಉಸಿರಿತ್ತು, ಹೆಸರು ಇರಲಿಲ್ಲ. ಸತ್ತಾಗ ಹೆಸರು ಇರ್ತದ, ಉಸಿರಿರೋದಿಲ್ಲ. ಸೊ ಉಸಿರು ಹೆಸರಿನ ನಡುವೆ ಜೀವನ ಹಸಿರಾಗಬೇಕಾಗಿತ್ತು ಅಂತಂತಂದ್ರೆ ಒಳಿತು ಮಾಡಬೇಕು, ಒಳ್ಳೇದು ಮಾಡಬೇಕು. ಕಾರಣ ಸತ್ತು ಹೋದ ಬಳಿಕ 4 ಮಂದಿ ಬಾಯಾಗಿರಬೇಕು ಅಂತಂತಂದ್ರೆ ಒಳಿತನ್ನೇ ಮಾಡಬೇಕು ಅಂತದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ ನಾನು. ಎಣ್ಣ ಹಣ್ಣುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ. ಎಣ್ಣ ಹಣ್ಣುತ್ತಾರ, ಹಾಲಿನ ಸುಟ್ಟು ಹಾಕುತ್ತಾರ. ಉಸಿರು ನಿತ್ತು ಅಂತಂತಂದ್ರೆ ಇದಕ್ಕೆ ಕಿಮ್ಮತ್ತ ಇಲ್ಲ. ಹೌದಲ್ಲ, ಭಾರ್ಯ ಭಿಬ್ಬತಿ ತಸ್ಮಿನ್ ಕಾಯೆ. ಯಾವಾಗ ಉಸಿರು ನಿಲ್ಲೋದಕ್ಕಿಂತ ಪೂರ್ವದೊಳಗಡೆ ನೀನೊಂದಿಷ್ಟು ಒಳಿತು ಮಾಡಿದ್ದಿ ಅಂತಂತಂದ್ರೆ ನಿನ್ನ ಹೆಸರು ಉಳಿಲಿಕ್ಕೆ ಸಾಧ್ಯ ಐತಿ. ನೀನು ಇರೋಷ್ಟು ದಿನಾನೂ ಕೂಡ ಕೆಟ್ಟದ್ದೇ ಮಾಡ್ಕೊಂಡು ಹೋದಿ ಅಂತಂತಂದ್ರೆ ಸತ್ತಾಗ ನಿನ್ನ ಹೆಸರೂ ಕೂಡ ಕೆಟ್ಟು ಹೋಗುತ್ತದ. ಉಸಿರು ಹೋದ ತಕ್ಷಣ ನಿನ್ನ ಹೆಸರಲ್ಲಿ ಚಟ್ಟ ಕಟ್ಟುತ್ತಾರ. ನಿನ್ನ ಹೃದಯದ ಬಡಿತ ನಿಂತು ಅಂತಂತಂದ್ರೆ ಹೊರಗಡೆ ಹಲಗಿ ಸೌಂಡ್ ಶುರುವಾಗ್ತದ. ಎರಡೂ ಬಡಿತಾನೆ. ಆದ್ರೆ ಆ ಬಡಿತ ಶುರುವಾಗೋದಕ್ಕಿಂತ ಪೂರ್ವದೊಳಗಡೆ, ಈ ಬಡಿತ ನಿಲ್ಲೋದಕ್ಕಿಂತ ಪೂರ್ವದೊಳಗಡೆ ನೀನು ಹಿಂಗೆ ಬದುಕಬೇಕಲ್ಲ, ಪ್ರೀತಿ ವಿಶ್ವಾಸದಿಂದ ಬದುಕಬೇಕಾಗ್ತದ. 3 ದಿನದ ಸಂತೆ ನಗು ನಗುತ ಮಾಡಬೇಕು. ದ್ವೇಷ ಎಂಬ ಕಂತೆ ನೀನು ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗು ನಗುತ ಮಾಡಬೇಕು. ದ್ವೇಷ ಎಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಸಂತಿ ಮಾಡಕ್ಕೆ ಬಂದು ಸಂತಿ ಗೋಧಿ ಅಂತಂತಂದ್ರೆ ನೀನು ಸೌದತ್ತಿ ಸಂತಿ ಗೋಧಿ ಅಂದ್ರೆ ಏನು ಕೊಂಡ್ಕೊಳ್ತಿ? ನಿನ್ನ ಮನೆಗೆ ಅವಶ್ಯಕತೆ ಆಗಿರ್ತಕ್ಕಂಥದ್ದನ್ನು ಕೊಂಡ್ಕೊಳ್ತೀಯ, ಬೇಕಾಗಿರ್ತಕ್ಕಂಥ ತರಕಾರಿಗಳನ್ನು ಕೊಂಡ್ಕೊಳ್ತೀಯ. ಒಂದು ಸಂತಿಗೆ ಹೋಗಿ ಬರಬೇಕಾದ್ರೆ ನಿನಗೇನು ಬೇಕು ಅಂತ ಕೊಂಡ್ಕೊಳ್ಳೋದು ಗೊತ್ತದ ನಿನಗ. ಈ ಜಗತ್ತು ಅಂತಕ್ಕಂಥದ್ದು ಒಂದು ಸಂತಿಯದ. ಇಲ್ಲಿಗೆ ಬಂದಿಯಲ್ಲ, ನೀನು ಬಂದೀದಿ ಬಾಜಾರ ಮಾಡೋದಕ್ಕೆ, ಸಂತಿ ಮಾಡಿಕೊಂಡು ಹೋಗಾಕ. ಭಾಳ ಮಾಡಬೇಡ ನೀನು ಗಡಿಬಿಡಿ ಅಂತ ಒಂದು ಕಡೆ ಹೇಳ್ತಾರೆ. ಯಾವ ಸಂತಿ ಮಾಡಕ್ಕೆ ಬಂದೀವಿ ನಾವಿಲ್ಲಿ? ದ್ವೇಷದ ಕಂತೆಯ ಸಂತೆಯನ್ನು ಮಾಡಕ್ಕೆ ಬಂದಿಲ್ಲ, ಪ್ರೀತಿ ಪ್ರೇಮ ವಿಶ್ವಾಸ ಅಂತಕ್ಕಂಥ ಸಂತಿ ಮಾಡಕ್ಕೆ ಬಂದೀವಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೆ ನಿನಗೆ ಹೆಸರು ಉಂಟು ಇಲ್ಲಿ, ಹೆಸರು ಉಂಟು ಇಲ್ಲಿ. ಸಂತ್ಯಾಗಿನ ತರಕಾರಿ ತಂದಿ ಅಂತಂದ್ರೆ ಮನ್ಯಾಗ ಎಂತ ಚಂದ ಪಲ್ಲಿ ಮಾಡ್ಕೊಂಡು ಎಲ್ಲ ಬಂಧು ಬಾಂಧವರಿಗೆ ಊಟ ಮಾಡಿಸ್ತೀಯಲ್ಲ. ಉಳಿದಿತ್ತು ಅಂದ್ರೆ ಬಂದವರಿಗೆ ಬೇಡದವರಿಗೆ ಹೆಂಗೆ ಕೊಡ್ತೀಯಲ್ಲ ತಮ್ಮ. ಹಂಗೆ ನೀನು ಪ್ರೀತಿ ಅಂತಕ್ಕಂಥ ಸಂತಿ ಈ ಜಗತ್ತಿನೊಳಗಡೆ ಮಾಡಿದ್ದೇ ಆಗಿತ್ತು ಅಂತಂದ್ರೆ ನಿನ್ನ ಮನೆಗೆ ಮಲ್ಲಿಗೆಯಾಗಿ ಊರಿಗೆ ಉಪಕಾರಿಯಾಗಬೇಕಾಗ್ತದ. ಪ್ರೀತಿಯನ್ನು ಹಂಚುವಿಕೆಯಲ್ಲಿ ಭಾವ ಇರಲೇಬೇಕು. ಕಾರಣ ವೇರ್ ದೇರ್ ಇಸ್ ಅ ಲವ್ ದೇರ್ ಇಸ್ ಅ ಗಾಡ್ ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಅನ್ನೋ ಭಾವ ನಿಮ್ಮಲ್ಲಿ ಮೈದಾಳದ ಅಂತ ಭಾವಿಸ್ಕೊಳ್ತೇನೆ. ಭೂಮಿಯಲ್ಲಿರೋದು ಬಾಡಿಗೆ ಮನಿಯಾಗ, ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಭೂಮಿಯಲ್ಲಿರೋದು ಬಾಡಿಗೆ ಮನಿಯಾಗ, ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ, ಬರದು ಏನು ಎಂದೆ. ಈ
ಭೂಮಿ ಮೇಲೆ ಇರ್ತಕ್ಕಂಥದ್ದು ಬಾಡಿಗೆ ಮನೆಯಾಗದಿವಿ. ಜಗವಿದು ಬಾಡಿಗೆ ಮನೆ, ಬಾಡಿಗೆದಾರರು ನಾವುಗಳೆಲ್ಲ. ದೇವರು ನಮಗೆ ಬಾಡಿಗೆ ಕೊಟ್ಟು ಕಳಿಸ್ಯಾನ. ಎಷ್ಟು ದಿನ ಇರಬೇಕು, ಇಷ್ಟೇ ದಿವಸ, ಇಷ್ಟೇ ವರ್ಷ ಅಂತಕ್ಕಂಥದ್ದು ಕರಾರು ಕಂಡೀಷನ್ ಮೇಲೆ ನಾವು ದೇವರಿಗೆ ಆಣಿ ಮಾಡಿ ಬಂದೀವಿ. ಕಾರಣ ಹಣಿ ಮೇಲೆ 100 ಇಯರ್ ಅದ, ಅದರ ಬೆನ್ನಿಗೊಂದು ಸಿಕ್ಕ ಅದ, ನೋ ಗ್ಯಾರಂಟಿ ಅಂತ ಹೇಳಿ. ಯಾವಾಗ ಹೊಕ್ಕಿಯೋ ಗೊತ್ತಿಲ್ಲ, ಇದ ನಿಂದ ಕಾಯಂ ಅಂತ ಇರಕ್ಕೆ ಸಾಧ್ಯ ಇಲ್ಲ. ಕಾರಣ ಹುಟ್ಟಿದವರೆಲ್ಲ ಇಲ್ಲೇ ಉಳಿದರೆ ಹುಟ್ಟುವವರಿಗೆ ಎಲ್ಲಿ ಹೋದು ಈ ಧರೆಯ ಮೇಲೆ ಜಾಗ ಅಂತ DVG ಅವರು ಕೇಳ್ತಾರ. ಹೋಗೋದಕ್ಕಿಂತ ಪೂರ್ವದೊಳಗಡೆ ನೀನೇನು ಮಾಡಬೇಕು? ಪ್ರೀತಿ ಗಳಿಸ್ಬೇಕಾಗ್ತದ, ದ್ವೇಷ. ಕಾರಣ ನೀನೇನೂ ತಂದಿಲ್ಲ, ಮುಟ್ಟಿ ಬಾಂಧಿಕೆ ಆಯಾತ, ಹಾತ ಪಸರಿಕೆ ಜಾಯಾತ. ದೇರ್ ವಾಸ್ ಬಿ ನಥಿಂಗ್, ದೇರ್ ವಿಲ್ ಬಿ ನಥಿಂಗ್. ಎಲ್ಲ ಇಲ್ಲೇ ತಂದದ್ದದ. ದನ ಇಲ್ಲೇ, ಹಣ ಇಲ್ಲೇ, ಕನಕ ಇಲ್ಲೇ, ಕಾಮಿನಿ ಇಲ್ಲೇ, ಕಾಂಚನನೇ ಇಲ್ಲೇ. ಇದನ್ನೆಲ್ಲ ಇಲ್ಲೇ ಬಿಟ್ಟು ಆ ಮನೆಗೆ ಹೋಗಬೇಕು. ಅದು ಯಾವ ಮನೆ ಅಂತಂತಂದ್ರೆ ನಿಮಗೆ ಭಾಳ ಚಂದ ಗೊತ್ತದ. ಹೋದ್ವಿ ಅಂದ್ರೆ ಬರಕ್ಕೆ ಸಾಧ್ಯ ಇಲ್ಲ, ವಾಪಸ್ ಬರ್ತೀವಿ ಅಂತಂತಂದ್ರೆ ಅಲ್ಲಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಅಂಥ ಮನೆಗೆ ಹೋಗೋದಕ್ಕಿಂತ ಪೂರ್ವದೊಳಗಡೆ ಅದು ಸ್ವರ್ಗನೋ ನರಕನೋ ಗೊತ್ತಿಲ್ಲ. ಆ ಸ್ವರ್ಗನ ಇಲ್ಲಿ ರಿಯಲೈಸ್ ಆಗಬೇಕಾಗಿತ್ತು ಅಂತಂತಂದ್ರೆ ನೀನು ದಾನ ಮಾಡಬೇಕು. ದಾನ ಮಾಡಲಿಲ್ಲ ಅಂತಂದ್ರೆ ಏನಾರ ತಂದೆ ಹೇಳಿ ನೀನು ಒಯ್ಯಕ್ಕ. ಬರಲು ಏನು ತಂದೆ, ಬರದು ಏನು ಹಿಂದೆ. ಇತಿಹಾಸದೊಳಗಡೆ ಯಾರೂ ಒಯ್ದಿಲ್ಲ. ಮಾಂದಾತೆ ಚ ಮಹಿಪತಿ ಕೃತ ಈಗ ಅಲಂಕಾರ ಭೂತ್ ಹೋಗತ ಸೇತುರ್ಯೇನ ಮಹೋಧದ ವಿರಚಿತ ಕ್ವಾಸ್ಯವದ ಶಸ್ಯಾಂತಕ ಅಂತ ಮಹಾಂದಾತ ಅಂತಕ್ಕಂಥವನು ಈ ಭೂಮಿಗೇ ಒಡೆಯನಾಗಿದ್ದ. ಅವನೂ ಏನು ಒಯ್ಲಿಲ್ಲ. ಸೀತೆಯನ್ನು ಅಪಹರಿಸ್ಕೊಂಡೋಗಿರ್ತಕ್ಕಂಥ ರಾವಣ ಲಂಕೆಗೆ ಅಧಿಪತಿಯಾಗಿದ್ದ. ಆತನನ್ನು ಕೊಂದು ಸೀತೆಯನ್ನು ತಂದಿರತಕ್ಕಂಥ ದೈವೀ ಪುರುಷ ರಾಮ ಅಂತೀವಿ. ಅವ ಅಯೋಧ್ಯವನ್ನ ಬಿಟ್ಟು ಈ ಭೂಗರ್ಭಕ್ಕೆ ಹೋಗಬೇಕಾದ್ರೆ ರಾಮ ಏನೂ ಒಯ್ಲಿಲ್ಲ. ಧರ್ಮವನ್ನೇ ತನ್ನ ಸರ್ವಸ್ವ ಅನ್ಕೊಂಡಿರ್ತಕ್ಕಂಥ ಧರ್ಮರಾಜನೂ ಈ ಭೂಮಿಯಿಂದ ಹೋಗಬೇಕಾದ್ರೆ ಏನೂ ಒಯ್ದಿಲ್ಲ. ಅಂದ ಬಳಿಕ ಎಕ್ಕಷ್ಟಿತ್ ಹುಲು ಮಾನವ ವಾಚ್ಕೆ ನೀವು ನೀಂತಾನೆ ಏನು ಒಯ್ಲಿಕ್ಕೆ ಸಾಧ್ಯ ಐತಿ? ಏನೂ ಇಲ್ಲ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ನಡುವೆ ಸಂಪತ್ತಿನ ಕತ್ತಲೆ ಆವರಿಸಲಾರ್ದಂಗೆ ನಾವು ಪ್ರೀತಿ ವಿಶ್ವಾಸದಿಂದ ಬದುಕಬೇಕಾಗ್ತದ. ಆ ಮನೆಗೆ ಹೋಗಬೇಕಾದ್ರೆ ಧರ್ಮ ಸಂಗ್ರಹಣೆ ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ತಮಗೆ ತಿಳಿಸ್ಕೊಟ್ಟಿದ್ದೆ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ಎಲ್ಲೆದ ಸ್ವರ್ಗ, ಎಲ್ಲೆದ ನರಕ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ದೇವಲೋಕ ಮರ್ತ್ಯಲೋಕ ಬೇರೆಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮರ್ತ್ಯವ ನುಡಿಯುವುದೇ ಮರ್ತ್ಯಲೋಕ. ನಾವು ಸ್ವರ್ಗ ಬೇಕು ಅಂತ ಬಯಸ್ತೀವಿ ಅಂತಂತಂದ್ರೆ ಅದು ಸಿಗದೆ ಇರತಕ್ಕಂಥ ಮಾತಂತಲ್ಲ, ಸಿಗುತ್ತದ. ಆ ಸ್ವರ್ಗ ಸಿಗಬೇಕಾಗಿತ್ತು, ಕಾಣದೇ ಇರತಕ್ಕಂಥ ಸ್ವರ್ಗ ಸಿಗಬೇಕಾಗಿತ್ತು ಅಂತಂತಂದ್ರೆ ಕಣ್ಣಿಗೆ ಕಾಣುವ ನಮ್ಮೆಲ್ಲ ಬಂಧು ಬಾಂಧವರನ್ನ, ಜನಸಾಮಾನ್ಯರನ್ನ ಪ್ರೀತಿಯಿಂದ ನೋಡ್ಕೊಂಡಿವಿ ಅಂತಂತಂದ್ರೆ ಇಲ್ಲೇ ನಮಗೆ ಸ್ವರ್ಗ ಸಿಗಲಿಕ್ಕೆ ಸಾಧ್ಯ ಐತಿ. ಇಲ್ಲಿ ಗೆದ್ದ ಅಲ್ಲಿ ಪಡಿಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಹ್ಯಾಂಗಿರ್ಬೇಕು? ನಿರಂಕಾರಿಯಾಗಬೇಕು. ನಾನು ನಾನು ಎಂದು ಮೆರೆಯ ಬ್ಯಾಡ ಮೂಡ, ನಾನು ನಾನು ಎಂದು ಮೆರೆಯ ಬ್ಯಾಡ ಮೂಡ. ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ, ಮರೆತು ಹೋಗಬೇಡ. ನಾನಲ್ಲ, ನಂದಲ್ಲ, ನನ್ನಿಂದಲ್ಲ, ಓ ದೇವ ನೀನೇ ಎಲ್ಲ, ನಿಂದೇ ಎಲ್ಲ, ನಿನ್ನಿಂದಲೇ ಎಂಬ ಎಲ್ಲ ಅಂತಕ್ಕಂಥ ನಿರಂಕಾರ ಭಾವ ಬಂತು ಅಂತಂತಂದ್ರೆ ಸ್ವರ್ಗ ನಮ್ಮ ಹತ್ರ ಇರ್ತದೆ. ಕಾರಣ ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ, ಕೀಳಿಂಗಲ್ಲದೆ ಹಯನವು ಹಾಲು ಕರೆಯುವುದು. ಮೇಲಾಗಿ ನರಕದೊಲಾಡಲೊಲ್ಲೆನು ಕೂಡಲ ಸಂಘ, ನಿಮ್ಮ ಶರಣರ ಪಾದದಲ್ಲಿ ಕೀಳಾಗಿರಿಸು, ಕೀಳಾಗಿರಿಸು, ಕೀಳಾಗಿರಿಸು. ಕೈ ಮುಕ್ಕೊಂಡಿರ್ಬೇಕು, ಶಿರ ಬಾಕ್ಕೊಂಡಿರ್ಬೇಕು. ಅಹಂಕಾರ ನಾನು ಅಂತಕ್ಕಂಥದ್ದೇ ನರಕಕ್ಕೆ ಪ್ರಾಪ್ತಿ. ನಾನು ನಾನು ಎಂದು ಮೆರೆಯಬೇಡ ಮೂಢ. ಎಷ್ಟು ನಾನು ಅಂತೀಯೋ ಅಷ್ಟು ನೀನು ನರಕಕ್ಕೆ ಹೋಗ್ತೀಯ, ಅಷ್ಟು ನಿನ್ನ ಇಳಿಕೆಯಾಗ್ತದ. ನಿರಹಂಕಾರಿಯಾಗು, ನೀನೇ ಎಲ್ಲ, ನಿಂದೇ ಎಲ್ಲ ಅಂತಕ್ಕಂಥ ನಿರಂಕಾರ ಭಾವ ನಿನ್ನಲ್ಲಿ ಬರಬೇಕಾಗ್ತದ ಮನುಷ್ಯ. ದ್ವೇಷ ಎಂಬ ವಿಷವ ಕುಡಿಯಬ್ಯಾಡ ಮೂಡ, ದ್ವೇಷವೆಂಬ ವಿಷವ ಕುಡಿಯಬ್ಯಾಡ ಮೂಡ. ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ, ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ. ದ್ವೇಷ ಸಾಧಿಸಿ ಸಾಧಿಸುವುದಾದರೂ ಏನಿದೆ ಹೇಳಿ ಈ ಜಗದೊಳಗಡೆ? ದ್ವೇಷದಿಂದ ದ್ವೇಷನೇ ಹುಟ್ಟುತ್ತೆ ವಿನಃ ಪ್ರೀತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸ್ವರ್ಗ ಬೇಕು ಅಂತಂತಂದ್ರೆ ಬಹಳ ಕಿಮ್ಮತ್ತಿನ ಕೆಲಸ ದ್ವೇಷವನ್ನ ಮರೆಯೋದು. ಸ್ವರ್ಗದ ರಿಯಲೈಸ್ ಆಗಬೇಕಾಗಿತ್ತು ಅಂತಂತಂದ್ರೆ ಪ್ರೀತಿಯಿಂದ ಕಾಣಬೇಕಾಗ್ತದೆ. ಅದನ್ನೇ ವೇರ್ ದೇರ್ ಈಸ್ ಅ ಲವ್ ದೇರ್ ಈಸ್ ಅ ಗಾಡ್ ಅಂತ ಹೇಳಿದ್ವಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಾ ನಮ್ಮೊಳಗೆ. ಅದರೊಟ್ಟಿಗೆನೆ ನಾನು ನಿಮಗೆ ಹೇಳಿದ್ದೆ, ನಾವು ಪ್ರೀತಿಯಿಂದ ಬದುಕೋಣ, ನಾವು ಪ್ರೀತಿ ಮಾಡ್ತಾ ಸಾಯೋಣ. ನಮ್ಮ ಮೇಲೆ ಯಾರಾದರೂ ದ್ವೇಷ ಮಾಡ್ತಾರೆ
ಅಂತಂದ್ರೆ ಅದನ್ನು ವಾಪಸ್ ನಾವು ಮತ್ತೆ ದ್ವೇಷ ಮಾಡೋದು ಜರೂರತ್ತಿಲ್ಲ. ನಮ್ಮ ಮೇಲೆ ದ್ವೇಷ ಸಾಧಿಸ್ತಾರೆ ಅಂತಕ್ಕಂತಂದ್ರೂ ಪರವಾಗಿಲ್ಲ, ಈ ಭಾವ ಇರಲಿ ಅಂತ ನಿಮಗೆ ಪೂರ್ವದಲ್ಲಿ ತಿಳಿಸಿಕೊಟ್ಟಿದ್ದೆ. ಯಾವುದು? ನಮ್ಮ ಹಾದಿಗೆ ಮುಳ್ಳು ಚೆಲ್ಲಿದರೆ ಅವರ ಹಾದಿಗೆ ಹೂವು ಚೆಲ್ಲೋಣ, ನಮ್ಮ ಬೆನ್ನಿಗೆ ಚೂರಿ ಹೆಸೆದರೆ ಅವರ ಕೊರಳಿಗೆ ಮಾಲೆ ಹಾಕೋಣ, ನಮ್ಮ ಮನೆಗೆ ಕಲ್ಲು ಹೆಸೆದರೆ ಅವರ ಹೊಸ್ತಿಲಿಗೆ ಹೂವು ಹಾಕೋಣ. ಬಿಕಾಸ್ ದ್ವೇಷದಿಂದ ಹೋರಾಡಿ ಒಬ್ಬನನ್ನ ಗೆಲ್ಲುವುದಕ್ಕಿಂತ ಪ್ರೀತಿಯಿಂದ ಸೋತು ಜಗವೇ ಜಯಿಸಬಹುದು, ಜಗವೇ ಜಯಿಸಬಹುದು. ಈ ಎಲ್ಲ ವಿಚಾರಗಳ ನಾವು 27 ದಿನಗಳ ಕಾಲ ನಿಮಗೆ ತಿಳಿಸಿಕೊಟ್ಟಿದ್ವಿ ಅಂತಕ್ಕಂಥದ್ದನ್ನ ರಿವಿಷನ್ ಮಾಡ್ತಾ ಅಂತರಂಗ ಬಹಿರಂಗದ ಶುದ್ಧಿಗಾಗಿ ನೀನು ಆಚಾರವಂತನಾಗು, ಶ್ರವಣದಿಂದ ಅರ್ವನ್ನ ಮೂಡಿಸ್ಕೋ, ಅದರೊಟ್ಟಿಗೆ ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿರ್ಪುದೇ ನಿತ್ಯ ನೇಮ. ನಿನ್ನ ಬಹಿರಂಗದ ಕ್ರಿಯಾಚರಣೆ ಒಳಗಡೆ ಅನ್ಯರನ್ನ ಅಂಗಿಸಿದೆ, ತನ್ನನ್ನ ಹೊಗಳಿಕೊಳ್ಳದೆ ನೀ ಅನಂತವಾಗಿ ಶಿವನ ಧ್ಯಾನದಲ್ಲೇ ಇದ್ದಿತ್ಯ ಆಗಿತ್ತು ಅಂತಂತಂದ್ರೆ ಹೊತ್ತು ಹೋಗದ ಮುನ್ನ ಶಿವನನ್ನ ನೆನೆ ಅಂತಕ್ಕಂಥ ವಿಚಾರ ಆಗಿರ್ಬೋದು, ಯಾರ ಮೇಲೂ ಕೂಡ ದ್ವೇಷ ಬೇಡ ಅಂತಕ್ಕಂಥ ಭಾವ ಆಗಿರ್ಬೋದು, ನಾನು ಅನ್ನೋ ಅಹಂಕಾರ ನಿನ್ನೊಂದಿಗಿರಬಾರದು ಅಂತಕ್ಕಂಥ ನೀತಿ ಆಗಿರ್ಬೋದು. ಇದರೆಲ್ಲದರ ಒಟ್ಟಿಗೆನೆ ಪರೋಪಕಾರಿಯಾಗಿರಬೇಕು, ದೀನರಿಗೆ ದುರ್ಬಲರಿಗೆ ಎಲ್ಲರಿಗೂ ಒಳಿತಾಗಲಿ ಅಂತಕ್ಕಂಥ ನಿಸ್ವಾರ್ಥತೆಯ ಪ್ರಾರ್ಥನೆಯ ಭಾವ ದೇವರತ್ರ ಸಲ್ಲಬೇಕು. ಅದರೊಟ್ಟಿಗೆನೆ ಮನೆ ಒಳಗಡೆ ಮಲ್ಲಿಗೆಯಾಗಿರಬೇಕು, ತಂದೆ ತಾಯಿಗಳು ಬಂಧು ಬಾಂಧವರನ್ನ ಪ್ರೀತಿ ವಿಶ್ವಾಸ ಆನಂದದಿಂದ ನೋಡ್ಕೊಳ್ಬೇಕು ಅಂತಕ್ಕಂಥ ತಿಳಿಸ್ಕೊಟ್ಟಿದ್ವಿ. ಅದರೊಟ್ಟಿಗೆ ಏನೆಲ್ಲ ಕಷ್ಟ ಬಂದರೂ ಕೂಡ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಉಳಿಯಿಂದ ಹೊಡೆದು ನಿತ್ಯ ಕಾಡುವನು ಎಂದು ಹೊಡೆದು ಹೋದರೆ ನೀನು ಮೂರ್ತಿಯಾಗುವುದು ಎಂದು. ಕಠೆಯುವ ಕಠಿಣದಲ್ಲಿ ಕಾರುಣ್ಯ ಕಲೆ ಇದೆ, ಕಾಡುವ ಕೊರಳಿನಲ್ಲಿ ಒಲವಿನ ಸೆಲೆ ಇದೆ. ಕೇಳಿ ನೋಡು ಹಂಪೆಯಲ್ಲಿ ಕಲ್ಲು ನಾದ ನುಡಿಯುತ್ತಿದೆ, ಬೇಲೂರಿನ ಕಲೆಗಳಲ್ಲಿ ಬೇಲೂರಿನ ಶಿಲೆಗಳಲ್ಲಿ ಕಲೆಯು ನಾಟ್ಯವಾಡುತ್ತಿದೆ. ಎಲ್ಲ ಕಡೆಗೆ ಕಲ್ಲು ಕರಗಿ ಮೂರ್ತಿಯಾಗಿ ಮೆರೆಯುತ್ತಿದೆ, ಬದಲಾಗಲು ಬಲವಾಗಲು ನಿನ್ನ ಪ್ರಕೃತಿ ಕರೆಯುತ್ತಿದೆ. ಸೊ ಸ್ಟ್ರೆಂತ್ ಇಸ್ ಅ ಲೈಫ್, ವೀಕ್ನೆಸ್ ಇಸ್ ಅ ಡೆತ್ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ವಿ. ಜೀವನದೊಳಗೆ ಗಟ್ಟಿಯಾದಾಗ ಮಾತ್ರ ಶಿವ ಆಗಲಿ ದಾನಮ್ಮ ಆಗಲಿ ಎಲ್ಲಮ್ಮ ಆಗಲಿ ಬೆಟ್ಟಿಯಾಕ್ಕಾಳ ಅಂತಕ್ಕಂಥ ಮಾತನ್ನು ನಿಮಗೆ ತಿಳಿಸ್ಕೊಟ್ಟಿದ್ವಿ. ಆ ಗಟ್ಟಿತನ ನಿಮ್ಮೆಲ್ಲರಲ್ಲಿ ಬರಲಿ ಅಂತಕ್ಕಂಥ ಭಾವದೊಂದಿಗೆ ಇದರೆಲ್ಲದರ ಒಟ್ಟಿಗೆ ಈ ಎಲ್ಲ ಆಗು ಹೋಗುಗಳ ಮಧ್ಯದಲ್ಲಿ ನಾವಿರಬೇಕು. ಜನ ಟೀಕೆ ಮಾಡಲಿ ಬಿಡಲಿ, ಏನಾದರಾಗಲಿ ಎಂಥಾದರಾಗಲಿ ಶಿವನಾಮ ಶಿವಭಜನೆಯಲ್ಲಿ ನಾವು ಇದ್ದಿದ್ದೇ ಆಗಿತ್ತು ಅಂತಂತಂದ್ರೆ, ಪರರಿಗೆ ಉಪಕಾರ ಮಾಡಿದ್ದೇ ಆಗಿತ್ತು ಅಂತಂತಂದ್ರೆ ಸ್ವರ್ಗ ಅಲ್ಲಿ ಹುಡುಕೋದು ಬೇಕಾಗಿಲ್ಲ, ಸ್ವರ್ಗನೇ ನಿಮ್ಮ ಹತ್ರ ಬರುತ್ತೆ ಅಂತಕ್ಕಂಥ ಮಾತನ್ನು ನಾವು ನಿಮಗೆ ತಿಳಿಸ್ಕೊಟ್ಟಿದ್ವಿ. ಕಾರಣ ಯಾರತ್ರ ಭಾಳ ರೊಕ್ಕ ಇರ್ತದಲ್ಲ ಆತ ಡಾಕ್ಟರ್ನ ಮನೆಗೆ ಕರ್ಕೊಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾನೆ, ಬಡವ ಡಾಕ್ಟರ್ ಹತ್ರ ಹೋಗ್ಬೇಕಾಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಹಂಗೆ ಯಾರು ಇವೆಲ್ಲ ಭಾವಗಳನ್ನು ತಮ್ಮಲ್ಲಿ ಇಟ್ಟುಕೊಳ್ತಾರೋ, ಮನೆಗೆ ಮಲ್ಲಿಗೆಯಾಗಿ ಊರಿಗೆ ಉಪಕಾರಿಯಾಗಿ ದೀನ ದುರ್ಬಲರಿಗೆ ಸಹಾಯಾಸ್ತರಾಗಿ ಬೇಡಿದವರಿಗೆ ಬೇಡಿದ್ದ ಕೊಟ್ಟು ಎಲ್ಲರನ್ನು ಪ್ರೀತಿಸುವ ಭಾವ ಇರ್ತದಲ್ಲ, ಆತ ತನ್ನ ಪ್ರೀತಿಯನ್ನ ತನ್ನ ಸಂಪತ್ತನ್ನ ತನ್ನ ಧರ್ಮವನ್ನ ಗಳಿಸ್ಕೊಂಡಂಗೆ ಆಗ್ತದ, ಆತನಲ್ಲಿಗೇನೇ ಸ್ವರ್ಗ ಬರ್ತಕ್ಕಂಥ ವ್ಯವಸ್ಥೆ ಮಾಡ್ತದ. ಇದನ್ನೆಲ್ಲ ಬಿಟ್ಟು ನಂದ ಅಂತೇಳಿ ಅಹಂಕಾರಿಯಿಂದ ಆದಿ ಅಂತಂತಂದ್ರೆ ನೀನು ಹುಡ್ಕೊಂಡು ಹೋಗಿ ಅಂತಂದ್ರು ನಿನಗೆ ಸ್ವರ್ಗ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸ್ವರ್ಗ ನರಕ ಬೇರೆಲ್ಲಿ ಇಲ್ಲ. ಎಲ್ಲಿ ಸತ್ಯ ಇದೆಯೋ, ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ದೇವರಿದ್ದಾನೆ, ಅಲ್ಲಿ ಸ್ವರ್ಗ ಇದ್ದಾನೆ ಅಂತಕ್ಕಂಥದ್ದನ್ನು ನಿಮಗೆ ನಾವು 27 ದಿನಗಳಲ್ಲಿ ತಿಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ ಅಂತಕ್ಕಂಥ ಭಾವನ್ನ ವ್ಯಕ್ತಪಡಿಸ್ತಾ ದಾನಮ್ಮ ದೇವಿಯ ಪುರಾಣಕ್ಕೆ ಹೋಗೋದಕ್ಕಿಂತ ಪೂರ್ವದೊಳಗಡೆ ಒಳಿತು ಮಾಡು ಮನಸ ನೀ ಇರುದು 3 ದಿವಸ, ಒಳಿತು ಮಾಡು ಮನಸ ನೀ ಇರುದು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ ನೀ ಇರುದು 3 ದಿವಸ, ಒಳಿತು ಮಾಡು ಮನಸ ನೀ ಇರುದು 3 ದಿವಸ. ದಿನದ ಸಂತೆ ನಗು ನಗುತ ಮಾಡಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗು ನಗುತ ಮಾಡಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲೆ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನಿಯಾಗ ಮ್ಯಾಲೆ ಹೋಗಬೇಕು, ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ,
ಬರದು ಏನು ಹಿಂದೆ ಒಳಿತು ಮಾಡು ಮನಸ ನೀ ಇರುದು 3 ದಿವಸ ಒಳಿತು ಮಾಡು ಮನಸ ನೀ ಇರುದು 3 ದಿವಸ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ನಾನು ನಾನು ಎಂದು ಮೆರೆಯ ಬ್ಯಾಡ ಮೂಡ ನಾನು ನಾನು ಎಂದು ಮೆರೆಯ ಬ್ಯಾಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ದ್ವೇಷವೆಂಬ ವಿಷವ ಕುಡಿಯ ಬ್ಯಾಡ ಮೂಡ ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೀಳ ಮನುಜನಾಗಿ ಬಾಳ ಒಳಿತು ಮಾಡು ಮನಸ ನೀ ಇರುದು 3 ದಿವಸ ಒಳಿತು ಮಾಡು ಮನಸ ನೀ ಇರುದು 3 ದಿವಸ ಉಸಿರು ನಿಂತ ಮ್ಯಾಗೆ ಉಸಿರು ನಿಂತ ಮ್ಯಾಗೆ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಎಣ್ಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನಸ ನೀ ಇರುದು 3 ದಿವಸ ನೀ ಇರುದು 3 ದಿವಸ ನೀ ಇರುದು 3